ನಾ ಕಾಲೇಜಿಗೆ ಜಾಸ್ತಿ ಹೋಗ್ತಿದ್ದಿದ್ದಿಲ್ಲ, ಸೂಟಿ ಮಾಡ್ತಿದ್ದೆ. ಯಾಕಂತಂದ್ರೆ ಆಟೋ ರೊಕ್ಕ ಖರ್ಚಾಗಬಾರ್ದು, ಯಾಕಂದ್ರೆ ಮನ್ಯಾನವ್ರಿಗೆ ನಾವು ಅಜ್ಜ ಆಗಬಾರ್ದು ಅಂತ ಹೇಳಿ ನಾ ಎಂದು ಲೈಟ್ ಹಚ್ಚುವುದು ಮಾಡಿಲ್ಲ ಓದು ಸಂಬಂಧ. ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಬರಬಾರ್ದು. ಇನ್ನ ಒಂದೇನು ಮೇನ್ ಬತ್ತಿನೂ ಹಚ್ಚಿ ನೀವು ಓದ್ಬೋದಿತ್ತು ಅನ್ಬೋದು ನೀವು, ಕರೆ ಮೇನ್ ಬತ್ತಿ ತರಾಕ್ನು ರೊಕ್ಕ ಬೇಕಾಗ್ತದೆ. ಯಾಕೆ ತಂದಿಲ್ಲ ನಾ ಮನ್ಯಾಗ ಒಜ್ಜಾಗಬಾರ್ದು. ಮನ್ಯಾನವ್ರು ನಂಗೆ ದಿನ ಬೈತಿದ್ರು ಕಾಲೇಜಿಗೆ ಯಾಕೆ ಹೊಂಟಿಲ್ಲ ನೀನು. ಈಗ ನಾ ಏನಂತ ಹೇಳ್ಬೇಕು ಅವ್ರಿಗೆ, ಆಟೋ ರೊಕ್ಕ ಉಳಿಸು ಸಂಬಂಧ ನಾ ಕಾಲೇಜ್ಗೆ ಹೋಗಿದ್ದಿಲ್ಲ. ಅವ್ರಿಗೆ ಅನಿಸ್ತಿತ್ತು ನಾ ಟೈಮ್ ಪಾಸ್ ಮಾಡ್ತಿದ್ದೆ ಮನ್ಯಾಗತ್ತ. ಯಾಕೆ ಹೋಗಿದ್ದಿಲ್ಲ ನಾನು, ಆಟೋಕರ್ ರೊಕ್ಕ ಹತ್ತತಾವ, ರೊಕ್ಕ ಹತ್ಬೇಕಾದ್ರೆ ಮನ್ಯಾನವ್ರಿಗೆ ಕೇಳ್ಬೇಕು, ಆದ್ರೆ ನಾನು ಮನ್ಯಾಗ ಒಜ್ಜಾಗಬಾರ್ದು. ನಾನು 12 ಕೇಳ್ತಿದ್ದೆ ಮಧ್ಯಾಹ್ನ. ಮನೆಯವ್ರಿಗೆ ಅನಿಸ್ತು ನಾನು ಆಲ್ಸಿ ಇದೀನಿ, ದರಿದ್ರ ಅದೀನಿ ಅಂತ. ಅವ್ರಿಗೇನು ಗೊತ್ತು ನಾನು ಒಂದು ಟೈಮ್ ಊಟ ಉಳಿಸೋ ಸಂಬಂಧ 12 ಕೇಳ್ತಿದ್ದೆ ಅಂತ. ಯಾಕೆ ಇಷ್ಟು ಮಾಡ್ತಿದ್ದೆ ನಾ ಮನೆಯವ್ರಿಗೆ ಒಜ್ಜಾಗಬಾರ್ದು. ನಮ್ಮ ಮಮ್ಮಿ ನನಗೆ ಮನೇನ ಕೆಲಸ ಮಾಡತ್ತಾಳ, ನಾ ಮಾಡಂಗಿಲ್ಲ. ನಮ್ಮ ಮಮ್ಮಿ ಕೆಲಸ ಮಾಡಿದ್ಲಂದ್ರೆ ನಮ್ಮ ಮಮ್ಮಿ ಸ್ಟ್ರಾಂಗ್ ಆಗಲಿ ಅಂತ ನಾ ಕೆಲಸ ಮಾಡಂಗಿಲ್ಲ ಮಮ್ಮಿ ಕೈಯಾಗ. ಆದ್ರೆ ಮಮ್ಮಿ ಎಂದು ತಿಳ್ಕೊಳ್ಳಿದ್ದು